ದಾವಣಗೆರೆಯಲ್ಲಿ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಸ್ವಸ್ಥರಾಗಿದ್ದಾರೆ. ಕವಿಗೋಷ್ಠಿ ಮುಗಿಸಿ ಬರುವಾಗ ಕುಸಿದು ಬಿದ್ದಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರು. ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದ ಗುರು ಭವನದಲ್ಲಿ ಈ ಘಟನೆ ನಡೆದಿರೋದು. ಅವರು ಕುಸಿದು ಬಿದ್ದ ತಕ್ಷಣ ಹರಿಹರದ ಅಕ್ಷಯ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಯಿತು. ಈಗ ಟ್ರೀಟ್ಮೆಂಟ್ ಇನ್ನೂ ಕೂಡ ಮುಂದುವರೆದಿದೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗಿದೆ. ದಾವಣಗೆರೆಯಲ್ಲಿ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು ಅಸ್ವಸ್ಥರಾಗಿರೋದು. ಕವಿಗೋಷ್ಠಿ ಮುಗಿಸಿ ಬರುವಾಗ ಕುಸಿದು ಬಿದ್ರು ಅವರು. ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದ ಗುರು ಭವನದಲ್ಲಿ ಘಟನೆ ಆಗಿರೋದು. ಕುಸಿದು ಬಿದ್ದಂತ ಬರಗೂರು ರಾಮಚಂದ್ರಪ್ಪ ಅವರು ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ. ಆಲ್ ಈಸ್ ವೆಲ್ ಅಂತ ಕಾಣಿಸ್ತಾ ಇದೆ. ಮಾತಾಡಿದರೆ ಕೂಡ ಅವರು ಮೀಡಿಯಾ ಜೊತೆ ಏನು ಹೇಳಿದ್ದಾರೆ ಕೇಳೋಣ. ನಾನು ಈ ಹರಿಹರದಲ್ಲಿ ಒಂದು ವಿಚಾರ ಸಂಕಿರಣದ ಉದ್ಘಾಟನೆಗೆ ಬಂದಿದ್ದೆ. ಉದ್ಘಾಟನೆ ಮಾಡಿ ಆನಂತರದಲ್ಲಿ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸುಮಾರು ಜನ ನನ್ನ ಜೊತೆ ಭಾವಚಿತ್ರ ತೆಗೆಸ್ಕೊಂಡ್ರು. ಹೊರಗಡೆ ಬಂದಾಗ ಯಾವುದೋ ಒಂದು ಪೋಸ್ಟ್ರ್ ಬಿಡುಗಡೆ ಆಯಿತು. ಆ ಪೋಸ್ಟ್ರ್ ಬಿಡುಗಡೆ ಆದ ತಕ್ಷಣ ತಲೆ ಸುತ್ತಿದಾಗ ಆಯಿತು. ತಕ್ಷಣ ಹೋಗಿ ಕಾರಲ್ಲಿ ಕೂತ್ಕೊಂಡೆ. ಆನಂತರದಲ್ಲಿ ಸ್ವಲ್ಪ ಸುಸ್ತನ್ನಿಸ್ತು. ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಬಟ್ ಯಾವುದೇ ತೊಂದರೆ ಇಲ್ಲ, ಎಲ್ಲ ಚೆಕ್ ಮಾಡಿದ್ದಾರೆ. ನಾನು ಮೊದಲಿಂದನೂ BP ಸರಿ ಇದೆ, ಶುಗರ್ ಇಲ್ಲ ನನಗೆ. ಪ್ರತಿಯೊಂದೂ ECGನೂ ಮಾಡಿದರು ಇಲ್ಲಿ. ಸೊ ಎಲ್ಲ ನಾರ್ಮಲ್ ಇದೆ. ಮೊದಲಿಂದ ನನಗೆ BP ಇಲ್ಲ, ಶುಗರ್ ಇಲ್ಲ. ಇವತ್ತು ECG ಮಾಡಿದರು, ಎಲ್ಲ ನಾರ್ಮಲ್ ಇದೆ. ಒಂದು ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ ಅಂತ ಹೇಳಿದರು. ಅದಕ್ಕಾಗಿ ಡ್ರಿಪ್ಸ್ ಹಾಕಿದರು. ಈಗ ವಿಶ್ರಾಂತಿ ತೊಗೊಂಡಿದ್ದಾಯಿತು. ನಾನು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ, ಮೊದಲಿನ ಥರನೇ ಇದ್ದೀನಿ. ಸ್ವಲ್ಪ ತಲೆ ಸುತ್ತು ಮತ್ತು ಸುಸ್ತು ಆದದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ವಾಪಸ್ಸು ನಾನು ಬೆಂಗಳೂರಿಗೆ ಹೊರಡ್ತೀನಿ. ಎಲ್ರಿಗೂ ನಾನು ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಾನು ಆರಾಮಾಗಿದ್ದೀನಿ ಅಂತ ಎಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.